ಆ ಭಾಷೆ ಆಡಿಯನ್ಸ್ಗಳಿಗೆ ಸಿನಿಮಾ ಅಂತಂದ್ರೆ ಇವತ್ತು ಒಂದು ಕಲ್ಚರ್ ತರ ಆಗಿದೆ. ಏನಾಗಿದೆ ಕನ್ನಡ ಇಂಡಸ್ಟ್ರಿಗೆ ಅಂದ್ರೆ ಸಿನಿಮಾ ನೋಡುವ ಜನ ಕಮ್ಮಿ ಆಗಿದಾರ ಅಥವಾ ಕ್ವಾಲಿಟಿ ಸಿನಿಮಾಗಳನ್ನು ಮಾಡೋದ್ರಲ್ಲಿ ಕನ್ನಡ ಸಿನಿಮಾಗಳು ಸೋಲ್ತಾ ಇದೆಯಾ? ಬೆಂಗಳೂರಿನಲ್ಲಿ ಬೇರೆ ಭಾಷೆ ಸಿನಿಮಾಗಳು ಹೌಸ್ಫುಲ್ ಆಗ್ತಾ ಇದೆ, ಕನ್ನಡ ಸಿನಿಮಾಗಳನ್ನು ಹೌಸ್ಫುಲ್ ಮಾಡ್ಕೊಳ್ಳೋಕೆ ನಮ್ಮ ಕೈಲಿ ಆಗ್ತಾ ಇಲ್ಲ. ಥಿಯೇಟರ್ಗೋಸ್ಕರ ಸ್ಕ್ರೀನಿಂಗ್ಗೋಸ್ಕರ ಥಿಯೇಟರ್ ಮಾಲೀಕರ ಹತ್ರ ಬೇಡೋ ಪರಿಸ್ಥಿತಿ. ಅದೇ ಬೇರೆ ಭಾಷೆಯ ಸಿನಿಮಾಗಳಾದ್ರೆ ಪಟ 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 ಅಂತ ಅವರೇ ತಂದು ಹಾಕ್ತಾರೆ. ಸಿಂಗಲ್ ಸ್ಕ್ರೀನ್ಗಳಲ್ಲಿ ಒಂದು ದಿನಕ್ಕೆ ಮೂರು ಬೇರೆ ಬೇರೆ ಭಾಷೆ ಸಿನಿಮಾಗಳನ್ನ ಹಾಕಕ್ಕೆ ಶುರು ಮಾಡಿದ್ದಾರೆ. ಮಲ್ಟಿಪ್ಲೆಕ್ಸ್ ಅಂತ ಬಿಡಿ ಫೇಕ್ ಫೀಲಿಂಗ್ ಮಾಡ್ತಾರೆ, ಇಲ್ಲ ಅಂತಂದ್ರೆ ಕನ್ನಡಗೆ ಸಿನಿಮಾಗಳು ಕೊಡಲ್ಲ. ಯಾವ್ದಾದ್ರು ಕನ್ನಡ ಸಿನಿಮಾ ಚೆನ್ನಾಗಿ ಓಡ್ತಿದೆ ಅಂತಂದ್ರೆ ಯಾವುದೋ ಹಿಂದಿ ಸಿನಿಮಾನೋ ತಮಿಳ್ ಸಿನಿಮಾನೋ ತೆಲುಗು ಸಿನಿಮಾನ ಬಂತು ಅಂದ್ರೆ ಪಟ್ಟಂತೆ ಕನ್ನಡ ಸಿನಿಮಾಗಳನ್ನ ಅಲ್ಲಿಂದ ಖಾಲಿ ಮಾಡ್ತಾರೆ. ಆ ಕೆಲಸವನ್ನ ಕನ್ನಡ ಆಡಿಯನ್ಸ್ ಮಾಡೋದ್ರಲ್ಲಿ ದೊಡ್ಡ ಮಟ್ಟದಲ್ಲಿ ಸೋಲ್ತಿದ್ದಾರೆ ಅಂತ ಅನ್ಸುತ್ತೆ. ಒಂದು ಕಡೆ OTT ಪ್ಲಾಟ್ಫಾರ್ಮ್ನವರು ನಮ್ಮ ಸಿನಿಮಾಗಳನ್ನ ತಗೋತಾ ಇಲ್ಲ. ಸ್ಯಾಟಲೈಟ್ ರೈಟ್ಸ್ಗಳಿಂದ ಸಾಕಷ್ಟು ಸಿನಿಮಾಗಳು ಸ್ಯಾಟಲೈಟ್ ರೈಟ್ ಕೊಡಕ್ಕಾಗದೆ ಒದ್ದಾಡ್ತಾ ಇದೆ. ನಾವು ಇವಾಗ ಕನ್ನಡ ಸಿನಿಮಾಗಳನ್ನು ಗೆಲ್ಲಿಸ್ಕೊಳ್ಬೇಕು ಅಂತಂದ್ರೆ ಇರುವ ಏಕೈಕ ಅಸ್ತ್ರ ನಾವೇ, ಅಂದ್ರೆ ವೀಕ್ಷಕ, ನಾವು ಪ್ರೇಕ್ಷಕ. ನೀವು ಸಿನಿಮಾಗೆ ಹೋಗ್ಬೇಕಾದ್ರೆ ಬರೀ ಸಿನಿಮಾಗೆ ಹೋಗ್ಬೇಕು ಅಂತ ಹೋಗ್ಬೇಡಿ, ಕನ್ನಡ ಸಿನಿಮಾಗೆ ಹೋಗ್ಬೇಕು ಅಂತ ಮನಸ್ಸಿನಲ್ಲಿ ಇಟ್ಕೊಂಡು ಹೋಗಿ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಎಲ್ಲೋ ಹೊರಗಡೆ ಬಂದಿದ್ದೆ, ಆದರೂ ಒಂದು ವಿಷಯ ತಲೆಯಲ್ಲಿ ತುಂಬ ಕುರಿತಾ ಇತ್ತು. ಅದಕ್ಕೆ ಇಲ್ಲ, ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಮಾತಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ವಿಡಿಯೋನ ಮಾಡ್ತಾ ಇದ್ದೀನಿ. ನೋಡಿ, ನಾನು ಈ ಹಿಂದೆ ಒಂದು 15-20 ದಿನದ ಹಿಂದೆ ಸಹಿತ ಈ ವಿಚಾರವಾಗಿ ಮಾತಾಡಿದೆ. ಏನಾಗಿದೆ ಕನ್ನಡ ಇಂಡಸ್ಟ್ರಿಗೆ ಅಂತ ಅಂದರೆ, ಸಿನಿಮಾ ನೋಡುವ ಜನ ಕಮ್ಮಿ ಆಗಿದಾರ ಅಥವಾ ಕ್ವಾಲಿಟಿ ಸಿನಿಮಾಗಳನ್ನು ಮಾಡೋದ್ರಲ್ಲಿ ಕನ್ನಡ ಸಿನಿಮಾಗಳು ಸೋಲ್ತಾ ಇದೆಯಾ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇತ್ತೀಚೆಗೆ ನಾನು ನೋಡಿದ ಲಾಸ್ಟ್ ಸಿನಿಮಾ ಎಕ್ಕ. ಆಮೇಲೆ ನನ್ನ ತಮ್ಮ ಜೂನಿಯರ್ ಸಿನಿಮಾ ನೋಡ್ಕೊಂಬಂದು ಹೇಳ್ತಾ ಇದ್ದ, ಅಣ್ಣ ಸಖತ್ತಾಗಿ ಮಾಡಿದ್ದಾರೆ ಸಿನಿಮಾ, ತುಂಬ ಚೆನ್ನಾಗಿದೆ, ಹುಡುಗ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ, ಆ್ಯಂಡ್ ಓವರ್ ಆಲ್ ಸಿನಿಮಾ ಪ್ಯಾಕೇಜೇ ಚೆನ್ನಾಗಿದೆ, ರವಿಚಂದ್ರನ್ ಅವ್ರು ಯಾರೂ ಇಲ್ಲಿ ತನಕ ಈ ಥರ ತೋರಿಸಿಲ್ಲ ಅಂತೆಲ್ಲ ಹೇಳ್ತಾ ಇದ್ದ. ಅಂದರೆ ಒಳ್ಳೆ ಸಿನಿಮಾಗಳು ಬರ್ತಾ ಇದೆ. ಈಗ ನಾವು ಮಾಡಬೇಕಾಗಿರೋ ಕೆಲಸ ಏನು? ಸಿನಿಮಾ ಥಿಯೇಟ್ರಿಗೆ ಹೋಗಿ ಸಿನಿಮಾಗಳನ್ನು ಗೆಲ್ಲಿಸ್ಕೊಳ್ಬೇಕು. ಆ ಕೆಲಸವನ್ನು ಕನ್ನಡ ಆಡಿಯನ್ಸ್ ಮಾಡೋದ್ರಲ್ಲಿ ದೊಡ್ಡ ಮಟ್ಟದಲ್ಲಿ ಸೋಲ್ತಿದ್ದಾರೆ ಅಂತ ನನಗನ್ಸುತ್ತೆ. ನಿಜವಾಗ್ಲೂ ಹೇಳ್ತೀನಿ, ಕಳೆದ 6-7 ತಿಂಗಳಲ್ಲಿ ಹತ್ತತ್ರ ಒಂದು 140ರಿಂದ 145 ಸಿನಿಮಾಗಳ ತನಕ ಬಂದಿದೆ. ಎಷ್ಟು ಹಿಟ್ ಆಗಿದೆ ಅಂತ ನೀವು ಒಂದ್ಸಲಿ ನೋಡಿದ್ರೆ ನಿಜವಾಗ್ಲೂ ಬೆರಳೆಣಿಕೆಯ ಸಿನಿಮಾಗಳು ಸಿಗೋದಿಲ್ಲ. ಆದರೆ ಪಕ್ಕದ ತಮಿಳ್ನಾಡಿನಲ್ಲಿ, ಪಕ್ಕದ ಆಂಧ್ರದಲ್ಲಿ, ಆ ಕಡೆ ಕೇರಳದಲ್ಲಿ, ಈ ಕಡೆ ಹಿಂದಿಯಲ್ಲಿ, ನಾನು ನಿನ್ನೆ ಯಾವುದೋ ಹಿಂದಿ ಸಯಾರಿಯನ್ನ ಅದು ಯಾವುದೋ ಒಂದು ಸಿನಿಮಾ ಅಂತೆ, ಎಲ್ಲ ಫುಲ್ ಎಮೋಷ್ನಲ್ ಆಗಿ ಏನೋ ನೋಡ್ತಾವ್ರಲ್ಲ, 3 ದಿನಕ್ಕೆ 105 ಕೋಟಿಯಿಂದ 110 ಕೋಟಿ ಕಲೆಕ್ಷನ್ ಮಾಡಿದೆ ಸಿನಿಮಾ. ಅಂದರೆ ಆ ಭಾಷೆ ಆಡಿಯನ್ಸ್ಗಳಿಗೆ ಸಿನಿಮಾ ಅಂತಂದರೆ ಇವತ್ತು ಒಂದು ಕಲ್ಚರ್ ಥರ ಆಗಿದೆ. ಅವರು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಅಪ್ರಿಷಿಯೇಟ್ ಮಾಡಿ. ಬೆಂಗಳೂರಿನಲ್ಲಿ ಬೇರೆ ಭಾಷೆಯ ಸಿನಿಮಾಗಳು ಹೌಸ್ಫುಲ್ ಆಗ್ತಾಯಿದೆ, ಆದರೆ ಕನ್ನಡ ಸಿನಿಮಾಗಳನ್ನು ಹೌಸ್ಫುಲ್ ಮಾಡ್ಕೊಳ್ಳೋಕೆ ನಮ್ಮ ಕೈಲಿ ಆಗ್ತಾ ಇಲ್ಲ. ನಾನು ಹೇಳ್ತೇನೆ, ಮಾದೇವ ತುಂಬ ಚೆನ್ನಾಗಿತ್ತು ಸಿನಿಮಾ, ತುಂಬ ಚೆನ್ನಾಗಿತ್ತು. ಆಫ್ಟರ್ ವೆರಿ ಲಾಂಗ್ ಟೈಮ್ ಆ ಥರದೊಂದು ಶೇಡ್ನಲ್ಲಿ ವಿನೋದ್ ಪ್ರಭಾಕರ್ ಅವ್ರು ನೋಡಿದಾಗ ನನಗಂತೂ ಸಖತ್ ಖುಷಿಯಾಗಿ ಹೋಗಿತ್ತು. ಬಟ್ ಏನಾಯ್ತು, ಸಿನಿಮಾ ಬರಲಿಲ್ಲ. ಜನ ಥಿಯೇಟ್ರಿಗೋಸ್ಕರ, ಸ್ಕ್ರೀನಿಂಗ್ಗೋಸ್ಕರ ಥಿಯೇಟ್ರ್ ಮಾಲೀಕರ ಹತ್ರ ಬೇಡೋ ಪರಿಸ್ಥಿತಿ ಬಂದ್ಬಿಟ್ಟು. ಅದೇ ಬೇರೆ ಭಾಷೆಯ ಸಿನಿಮಾಗಳಾದರೆ ಪಟ 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 ಅಂತ ಅವರೇ ತಂದು ಹಾಕ್ಬಿಡ್ತಾರೆ. ಸಿಂಗಲ್ ಸ್ಕ್ರೀನ್ಗಳಲ್ಲೂ ಒಂದು ದಿನಕ್ಕೆ 3 ಬೇರೆ ಬೇರೆ ಭಾಷೆಯ ಸಿನಿಮಾಗಳನ್ನ ಹಾಕಕ್ಕೆ ಶುರು ಮಾಡಿದ್ದಾರೆ. ಮಲ್ಟಿಪ್ಲೆಕ್ಸ್ ಅಂತ ಬಿಡಿ ಫೇಕ್ ಫೀಲಿಂಗ್ ಮಾಡ್ತಾರೆ, ಇಲ್ಲ ಅಂತಂದರೆ ಕನ್ನಡಗೆ ಸಿನಿಮಾಗಳು ಕೊಡಲ್ಲ. ಯಾವುದಾದ್ರು ಕನ್ನಡ ಸಿನಿಮಾ ಚೆನ್ನಾಗಿ ಓಡ್ತಿದೆ ಅಂತಂದ್ರೂ ಯಾವುದೋ ಹಿಂದಿ ಸಿನಿಮಾನೋ ತಮಿಳ್ ಸಿನಿಮಾನೋ ತೆಲುಗು ಸಿನಿಮಾನೋ ಬಂತು ಅಂದರೆ ಪಟ್ಟಂತೆ ಕನ್ನಡ ಸಿನಿಮಾಗಳನ್ನ ಅಲ್ಲಿಂದ ಖಾಲಿ ಮಾಡ್ತಾರೆ. ಈ ಥರ ಪರಿಸ್ಥಿತಿಯಲ್ಲಿರುವಾಗ, ಈ ಥರದ ಮನಸ್ಥಿತಿಯನ್ನು ಇವರೆಲ್ಲ ಇಟ್ಕೊಂಡಿರ್ಬೇಕಾದ್ರೆ ಕನ್ನಡ ಸಿನಿಮಾಗಳನ್ನು ಹೇಗೆ ಗೆಲ್ಲಿಸ್ಕೊಳ್ಳೋಕೆ ಸಾಧ್ಯ ಅನ್ನೋದು. ನಾವು ಇವಾಗ ಕನ್ನಡ ಸಿನಿಮಾಗಳನ್ನು ಗೆಲ್ಲಿಸ್ಕೊಳ್ಬೇಕು ಅಂತಂದರೆ ಇರುವ ಏಕೈಕ ಅಸ್ತ್ರ ನಾವೇ, ಅಂದರೆ ವೀಕ್ಷಕರು, ನಾವು ಪ್ರೇಕ್ಷಕರು. ನಾವು ಕನ್ನಡ ಸಿನಿಮಾಗಳನ್ನು ಹೋಗಿ ನೋಡಿ, ಕುಟುಂಬ ಸಮೇತ ಹೋಗಿ ನೋಡಿ. ಇವಾಗ 120 ರೂಪೀಸ್ ಮಾರ್ಕ್ ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲ ಸಿನಿಮಾಗಳನ್ನು 120 ರೂಪಾಯಿಗೆ ತೋರಿಸ್ಬೇಕು ಅಂತ. ಮುಂಚೆ ಏನಾಗ್ತಾ ಇತ್ತು, ಒಂದು ಸಿನಿಮಾ ಟಿಕೆಟ್ಗೆ 400 ರೂಪಾಯಿ 500 ರೂಪಾಯಿ ಕೊಡಬೇಕಾಗಿತ್ತು ಅನ್ನೋ ಒಂದು ಆತಂಕ, ಭಯ ಇತ್ತು. ಇವಾಗ ಮಲ್ಟಿಪ್ಲೆಕ್ಸ್ಗಳಿಗೆ ಹೋದ್ರೂ ನೀವು 120 ರೂಪಾಯಿಗಳಲ್ಲಿ ಸಿನಿಮಾ ನೋಡೋ ದಿನಗಳು ಹತ್ತಿರದಲ್ಲೇ ಬರ್ತಾ ಇದೆ. ಸೊ ಹೀಗಿರುವಾಗ ಕನ್ನಡ ಸಿನಿಮಾಗಳನ್ನು ನಾವು ಗೆಲ್ಲಿಸ್ಕೊಳ್ಬೇಕು ಅಂತಂದರೆ ನಾವುಗಳು ಕುಟುಂಬ ಸಮೇತರಾಗಿ ಅಟ್ಲೀಸ್ಟ್ ನಾನು ಹೇಳ್ತಾರೆ ತಿಂಗಳಲ್ಲಿ 1 ಸಲಿನೋ 2 ಸಲಿನೋ ಹೋಗಿ ಕುಟುಂಬ ಸಮೇತ ಕನ್ನಡ ಸಿನಿಮಾಗಳನ್ನು ನೋಡಿ, ಅದಕ್ಕೆ ಎನ್ಕರೇಜ್ ಮಾಡಿ, ಅದನ್ನು ಬೆಳೆಸಿ. ಕನ್ನಡ ಹೀರೋಗಳು ಅವಾಗ ಇವತ್ತು ಯಶು ಇಡೀ ದೇಶ ವಿದೇಶಗಳಲ್ಲಿ ದೊಡ್ಡ ಹೆಸರಾಗಿದ್ದಾರೆ ಅಂತಂದರೆ ಅದಕ್ಕೆ ಕಾರಣ ಯಶ್ ಅವರ ಪ್ರಯತ್ನ ಮತ್ತು ಆ ಸಿನಿಮಾದ ತಾಕತ್ತು ಬೇರೆ. ಅದರ ಆಚೆಗೆ ಪ್ರೇಕ್ಷಕ ಅದನ್ನು ಗೆಲ್ಲಿಸ್ಕೊಟ್ಟಿದ್ದ. ಇವತ್ತು ರಿಷಬ್ ಶೆಟ್ಟಿ ನ್ಯಾಷನಲ್ ಅವಾರ್ಡ್ ತಗೋತಾ ಇದ್ದಾರೆ. ಕಾಂತಾರದಂಥ ಒಂದು ಸಿನಿಮಾದಿಂದ ಅವರ ವ್ಯಾಪ್ತಿ ತುಂಬ ದೊಡ್ಡದಾಗಿದೆ ಅಂತಂದರೆ ಅದಕ್ಕೆ ಕಾರಣ ಪ್ರೇಕ್ಷಕ. ಆ ಪ್ರೇಕ್ಷಕ ಈಗ ಯಾಕೋ ಸಿನಿಮಾಗಳಿಂದ ಸ್ವಲ್ಪ ದೂರ ಉಳಿತಿದ್ದಾನೆ ಅಂತ ಅನಿಸ್ತಾ ಇದೆ. ಒಂದು ಕಡೆ OTT ಪ್ಲಾಟ್ಫಾರ್ಮ್ನವರು ನಮ್ಮ ಸಿನಿಮಾಗಳನ್ನು ತಗೋತಾ ಇಲ್ಲ. ಸ್ಯಾಟಲೈಟ್ ರೈಟ್ಸ್ಗಳಿಂದ ಸಾಕಷ್ಟು ಸಿನಿಮಾಗಳು ಸ್ಯಾಟಲೈಟ್ ರೈಟ್ ಕೊಡೋಕ್ಕಾಗದೆ ಒದ್ದಾಡ್ತಾ ಇದ್ದಾರೆ. ಹೀಗೆಲ್ಲ ಇರುವಾಗ ಕನ್ನಡ ಸಿನಿಮಾಗಳನ್ನು ಮಾಡಬೇಕು ಅಂತ ಆಸೆ ಪಟ್ಟವರು, ಕನ್ನಡ ಸಿನಿಮಾಗಳನ್ನು ಮಾಡಿ ಗೆಲ್ಲಬೇಕು ಅಂತ ಆಸೆ ಪಟ್ಟವರು ನಿಧಾನವಾಗಿ ಹಂತವಾಗಿ ಸಿನಿಮಾದಿಂದ ದೂರ ಉಳಿತಾರೆ. ಯೋಚನೆ ಮಾಡಿ, ಜೂನಿಯರ್ ಸಿನಿಮಾ ತೆಲುಗು ರಿಲೀಸ್ ಆಗಿದೆ, ಕನ್ನಡದಲ್ಲಿ ರಿಲೀಸ್ ಆಗಿದೆ. ತೆಲುಗುಲ್ಲಿ ಭಾಳ ಒಳ್ಳೆ ಓಪನಿಂಗ್ ಸಿಕ್ಕಿದೆ, ಭಾಳ ಒಳ್ಳೆ ರಿಯಾಕ್ಷನ್ ಸಿಕ್ಕಿದೆ. ಬಟ್ ಕನ್ನಡ ಪ್ರೇಕ್ಷಕ ಹೌದು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾನೆ, ಆದರೆ
ಜನರನ್ನ ಮತ್ತೆ ಥಿಯೇಟರ್ ಕಡೆ ತುಂಬಿಸುವ ಪ್ರಯತ್ನದಲ್ಲಿ ಅದೆಲ್ಲೋ ಸೋಲ್ತಾನೆ. ವರ್ಡ್ ಆಫ್ ಮೌತ್ ಕಮ್ಮಿ ಆಗ್ತಾ ಇದೆ. ವರ್ಡ್ ಆಫ್ ಮೌತ್ ಯಾವಾಗ ಕಮ್ಮಿ ಆಗುತ್ತೆ? ವರ್ಡ್ ಆಫ್ ಮೌತ್ ಕಮ್ಮಿ ಆಗೋದು ಜನ ಹೋಗಿ ಥಿಯೇಟರ್ಲಿ ಹೆಚ್ಚು ಜನ ನೋಡದೇ ಇದ್ದಾಗ. ಹೆಚ್ಚು ಜನ ನೋಡಿದಾಗ ಏನಾಗುತ್ತೆ? ಹೆಚ್ಚು ಜನ ಚೆನ್ನಾಗಿದೆ ಅಂತ ಅನಿಸ್ದಾಗ ಅವರು ಇನ್ನೊಬ್ರು ಮತ್ತೊಬ್ರಿಗೆ ಹೇಳಿ ಸಿನಿಮಾನ ಗೆಲ್ಲಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ಪ್ರೇಕ್ಷಕರೇ, ನಾನು ನಿಮ್ಗೆ ಹೇಳೋದು ಇಷ್ಟೇ, ನೀವು ಸಿನಿಮಾಗೆ ಹೋಗಬೇಕಾದ್ರೆ ಬರೀ ಸಿನಿಮಾಗೆ ಹೋಗಬೇಕು ಅಂತ ಹೋಗಬೇಡಿ, ಕನ್ನಡ ಸಿನಿಮಾಗೆ ಹೋಗಬೇಕು ಅಂತ ಮನಸ್ಸಿನಲ್ಲಿ ಇಟ್ಕೊಂಡು ಹೋಗಿ. ಆಗ ಕನ್ನಡ ಸಿನಿಮಾಗಳು ಗೆಲ್ಲುತ್ತೆ, ಕನ್ನಡ ಇಂಡಸ್ಟ್ರಿ ಗೆಲ್ಲುತ್ತೆ, ಕನ್ನಡ ಭಾಷೆಯೂ ಗೆಲ್ಲುತ್ತೆ. ಅಟ್ ದ ಸೇಮ್ ಟೈಮ್ ನಾವು ಪ್ರೇಕ್ಷಕನಾಗಿ, ಕನ್ನಡ ಸಿನಿಮಾ ಪ್ರೇಕ್ಷಕನಾಗಿ ನಾವು ಗೆಲ್ತೀವಿ. ನಿಮ್ಗೇನು ಅನ್ಸುತ್ತೆ? ಕಮೆಂಟ್ ಮಾಡಿ ಹೇಳಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ.